ಇತ್ತೀಚೆಗೆ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇರುವಂತಹ ಪ್ರಸಂಗಗಳು ಜಾಸ್ತಿ ಆಗ್ತಾ ಇದೆ. ಈಗ ಮಾನ್ಯ ಸಚಿವರೊಬ್ಬರು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರುವಂತಹ ಆಡಿಯೋ ವೈರಲ್ ಆಗಿದೆ. ನಾವು ಹೇಳ್ದಂಗೆ ಕೆಲಸ ಮಾಡೋ ಹಾಗಿದ್ರೆ ಮಾಡೋ, ಇಲ್ಲ ಅಂದ್ರೆ ನಡಿ. ಮಹಿಳಾ ಅಧಿಕಾರಿಯ ಮೇಲೆ ಸಚಿವ ಕೆ ವೆಂಕಟೇಶಪ್ಪ ದರ್ಪ ಪ್ರದರ್ಶನ. ನಾನು ಸೂಚಿಸಿದ ವ್ಯಕ್ತಿಗೆ ಕೆಲಸ ಕೊಡಲಿಲ್ಲ ಅಂಥೇಳಿ ದರ್ಪವನ್ನು ಮೆರೆದಿದ್ದಾರೆ. ಮಹಿಳಾ ಅಧಿಕಾರಿಯ ಮೇಲೆ ಕೆಂಡ ಕಾರಿದ್ದಾರೆ ಸಚಿವ ವೆಂಕಟೇಶ್. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಪ್ರಿನ್ಸಿಪಾಲ್ಗೆ ಆವಾಜ್ ಹಾಕಿರುವಂಥದ್ದು. ಪಿರಿಯಾಯಿಪಟ್ಟಣ ತಾಲೂಕಿನ ಅಂಬಳತಿ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿಯ ಇಂಜಿನಿಯರ್ಗೂ ಕೂಡ ಇದೇ ರೀತಿಯ ಆವಾಜ್ ಹಾಕಿ ಸುದ್ದಿ ಮತ್ತು ಸದ್ದನ ಮಾಡಿದ್ದು ಇದೇ ಮಾನ್ಯ ಸಚಿವರು. ಈಗ ಮಹಿಳಾ ಅಧಿಕಾರಿಯ ಜೊತೆಗೆ ಅವರು ನಡೆದುಕೊಂಡಂತಹ ರೀತಿ, ಅವರಿಗೆ ಅವರು ಹೇಳಿದಂತಹ ರೀತಿ ಎಲ್ಲವೂ ಕೂಡ ಈಗ ಚರ್ಚಾ ವಿಷಯ ಆಗ್ತಾ ಇದೆ. ಒಬ್ಬ ಜನಪ್ರತಿನಿಧಿಗಳು ಈಗ ಒಬ್ಬ ಅಧಿಕಾರಿಯ ಜೊತೆ ಕಮ್ಯುನಿಕೇಟ್ ಮಾಡೋದಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಿದೆ. ಇಲ್ಲ ಸರ್, ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್, ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್. ಮತ್ತೆ ನೆನ್ನೆ ಬರ್ತ್ ಕಳಿಸಿದಿಲ್ಲ, ಹುಡುಗನ ಯಾಕಮ್ಮ ಮಾಡಿಲ್ಲ ನೀನು? ಸರ್ ನಾನು ಮತ್ತೆ ಮೀಟಿಂಗ್ ಬಂದಿ ಸರ್, ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್. ನಾನು ಇವತ್ತು ತಗೊಂಡಾಗ ಏನ್ ಪ್ರೊಸೀಜರ್ ಅನುಭವಿಸಿದ್ರಿ ತೆಗಿಯಕ್ಕೆ ಮಾಡು. ಹಾ ಓಕೆ. ಯಾರ ಹತ್ರ ಬಂದಿದ್ದೀರಿ ನೀವು ಸರ್? ಯಾರ ಹತ್ರ ಮೀಟಿಂಗ್ ಬಂದಿದ್ದೀರಿ? ಸರ್ ಜೆಡಿ ಸರ್ ಹತ್ರ ಸರ್. ಕುಡಿಯಿಲ್ಲ ಅವ್ರ ಫೋನ್? ವೆಂಕಟೇಶ್ ಸರ್. ಸರ್ ಜಸ್ಟ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ. ಆಯ್ತು, ಹೋಗಿ ಕೊಡಮ್ಮ ಫೋನ್, ನಾನು ಮಾತಾಡ್ತಾರೆ ಅಂತ. ಸರ್ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು. ಆಯ್ತು, ನನ್ನ ಕಳಿಸಿದ ಹುಡುಗನ್ ತಗೊಳ್ಳಿ ಫಸ್ಟ್. ಹಾ ಓಕೆ ಸರ್, ಓಕೆ ಸರ್. ಸರಿ ಸರ್. ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದೆ? ಮಾದೇವಪ್ಪ ಅಂತ ಹೇಳಿದಾಗ ಮಾದೇವಪ್ಪನಲ್ಲಿ MLA ಮಂತ್ರಿ ಏನು ಮನಸ್ಸಿಗೆ ಬಂದಂಗ್ ಮಾತಾಡ್ತೀಯ ಅಂತಲ್ಲ ನೀನು? ಸರಿ ಸರ್, ಆಗಲ್ಲ ಸರ್. ಆಕ್ಚುಲಿ ಡ್ರಾಯಿಂಗ್ ತಲಾಟೆ ಎಲ್ಲ ಮಾಡ್ಬೇಡಿ. ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ, ಇಲ್ಲ ಅಂದ್ರೆ ಖಾಲಿ ಮಾಡಿ. ಇಲ್ಲ ಸರ್, ಓಕೆ ಸರ್. ಸರಿ ಸರ್, ಓಕೆ. 25 ಸಲ ಬಂದು 25 ಸಲ ಹೇಳ್ಬೇಕ. ನಾ ಫೋನ್ ಮಾಡಿ ಹೇಳಿದೀನಿ. ತಿರ್ಗಾ ಒಂದ್ ಲೆಟರ್ ತಗೊಂಡ್ಬನ್ನಿ, ಅದ್ ತಗೊಂಡ್ಬನ್ನಿ. ಏನಮ್ಮ ನಿಂದು? ನಾನು ಫೋನ್ ಮಾಡಿ ಹೇಳಿಲ್ಲ ಮೊನ್ನೆ. ನೀನು ಫಸ್ಟ್ ನಮ್ ನಂಬರ್ಗಳು ಮಡಿಕೋ ಫಸ್ಟ್. ಸರ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು. ಒಳ್ಳೇದು. ಫಸ್ಟ್ ಆಗಿ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು. ಓಕೆ ಸರ್, ಓಕೆ ಸರ್. ಆಗ್ಬಿಟ್ಟು ನನಗೆ ಫೋನ್ ಮಾಡಿ ಹುಡುಗನ್ ರಿಲೀವ್ ಮಾಡಿದೀನಿ, ಹುಡುಗನ್ ತಗೊಂಡಿದೀನಿ ಅಂತ. ಓಕೆ ಸರ್. ಓಕೆ, ಸರಿ ಸರ್, ಓಕೆ, ಥ್ಯಾಂಕ್ ಯು. ಇಷ್ಟು ಜನ ಜನಪ್ರತಿನಿಧಿಗಳು ಗಮನಿಸಬೇಕಾದಂತಹ ವಿಚಾರ, ಸರ್ಕಾರಿ ಅಧಿಕಾರಿಗಳು ನೀವು ಹೇಳಿರುವಂತಹ ಕೆಲಸವನ್ನು ಮಾಡಬೇಕೇ ಹೊರತು ಅವರ ನಿಮ್ಮ ಅಡಿಯಾಳಲ್ಲ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಒಂದಿಷ್ಟು ಸಾಮಾನ್ಯ ಜ್ಞಾನ ಇರಬೇಕು, ಸೌಜನ್ಯ ಕೂಡ ಇರಬೇಕು. ನೋಡಿ, ಜೀತದ ಸಿಸ್ಟಮ್ ಏನಾದರೂ ಇಟ್ಟಿದಾರಾ ಅಂತ. ಜೀತಕ್ಕಿದ್ದಾರೆ ಅಧಿಕಾರಿಗಳು ಇವ್ರ ಮನೆಯಲ್ಲಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಒಂದಿಷ್ಟು ಜನಪ್ರತಿನಿಧಿಗಳಿಗೆ ಈ ಅಧಿಕಾರ, ಈ ಹುದ್ದೆ ಅನ್ನೋದು ಒಂದು ರೀತಿ ಎರಡು ಕೊಂಬು ಬರ್ಸ್ಬಿಡುತ್ತಾ ಅಂಥೇಳಿ, ಅದರಲ್ಲೂ ಕೂಡ ಈ ವೆಂಕಟೇಶ್ ಅವರ ವಿಚಾರದಲ್ಲಿ ಪದೇ ಪದೇ ಸರ್ಕಾರಿ ಅಧಿಕಾರಿಗಳಿಗೆ ಆವಾಜ್ ಹಾಕೋದನ್ನೇ ಕೈಯಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ಸಚಿವ ವೆಂಕಟೇಶ್ ಅವರಿಗೆ ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂತ ಕನಿಷ್ಠ ಪ್ರಮಾಣದ ಸೌಜನ್ಯವೂ ಕೂಡ ಇದ್ದಂತಿಲ್ಲ ಅನ್ನುವಂಥದ್ದು ಬ್ಯಾಕ್ ಟು ಬ್ಯಾಕ್ ಪ್ರೂವ್ ಆಗ್ತಾ ಇದೆ. ಒಂದು ರೀತಿಯಾಗಿ ಪ್ರಿಯಾಪಟ್ನ ಅನ್ನುವಂಥದ್ದು ವೆಂಕಟೇಶ್ ಅವರ ರೂಲ್ ಬುಕ್ ರೀತಿಯಲ್ಲಿ ನಡೀತಾ ಇದೆ. ಅಂದ್ರೆ ಅವ್ರು ಹೇಳಿದಂಗೆ ಆಗಬೇಕು ಅನ್ನುವಂತಹ ಮನಸ್ಥಿತಿ ವೆಂಕಟೇಶ್ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿನೇ ಅಧಿಕಾರಿಗಳನ್ನ ಈ ರೀತಿಯಾಗಿ ತೀರಾ ಅವೇತ್ಯ ಶಬ್ದಗಳಿಂದ ಮಾತನಾಡುವಂತದ್ದು, ದುರಾಂಕಾರದಿಂದ ಮಾತನಾಡುವಂತಹದ್ದು ಮತ್ತು ತಾವು ಹೇಳಿದಂತ ಕೆಲಸವನ್ನ ಮಾಡದೇ ಇದ್ರೆ ಅವ್ರನ್ನ ಎತ್ತಂಗಡಿ ಮಾಡಿಸುವಂತ ಕೆಲಸ, ಈ ರೀತಿಯಾದರಲ್ಲಿ ಒಂದು ರೀತಿಯ ಚಟ ಆಗ್ಬಿಟ್ಟಿದೆ ಮೋಸ್ಟ್ಲಿ ವೆಂಕಟೇಶ್ಗೆ. ಮೊನ್ನೆ ತಾನೇ ಇದೇ ತರದ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಈಗ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಮಾತನಾಡಿರುವಂತದ್ದು. ಏನು ಸರ್ಕಾರದ ನಿಯಮವನ್ನ ಉಲ್ಲಂಘಿಸಿದರೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗೆ ಬೈಯೋದಿಲ್ಲ. ಸಾಮಾನ್ಯವಾಗಿ ನಿಯಮಗಳನ್ನ ಉಲ್ಲಂಘಿಸಿದಾಗ ಸಂದರ್ಭದಲ್ಲಿ ಬೈದ್ರು ಕೂಡ ಅದನ್ನ ತಡೆಬಹುದು. ಆದ್ರೆ ನಿಯಮಾವಳಿಗಳ ಪ್ರಕಾರವಾಗಿ ಅಧಿಕಾರಿಗಳು ಕೆಲಸ ಮಾಡಿರ್ತಾರೆ. ತಮಗೆ ಬೇಕಾದವರ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ಅನ್ನುವಂಥದ್ದಷ್ಟೇ ವೆಂಕಟೇಶ್ ಅವರ ಈ ರೀತಿಯಾದಂತಹ ಕೋಪಕ್ಕೆ ಕಾರಣ. ಹೀಗಾಗಿ ಒಂದು ರೀತಿಯಾಗಿ ಪ್ರಿಯಾಪಟ್ನ ಅನ್ನುವಂಥದ್ದು ವೆಂಕಟೇಶ್ ಅವರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ವೆಂಕಟೇಶ್ ವರ್ತನೆ ಶುರುವಾಗಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.